ಇನ್ನು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎಸ್ಐಆರ್ ಭಾರಿ ಸದ್ದು ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿ ಮೈತ್ರಿಕೂಟ ರೋಷಾಗ್ನಿಯನ್ನ ಹೊರಹಾಕಿದ್ದು. ಇದೀಗ ಯೋಗಿ ಆದಿತ್ಯನಾಥ್ ನಾಡಿನಲ್ಲೂ ಕೂಡ ಎಸ್ಐಆರ್ ಜಾರಿಯಾದ ಬಳಿಕ ಆಗಿದ್ದಾದರೂ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಉತ್ತರ ಪ್ರದೇಶದಲ್ಲೂ ನಕಲಿ ಮತದಾರರ ಹಾವಳಿ. ಎಸ್ಐಆರ್ ಜಾರಿ ಬಳಿಕ ಫೇಕ್ ವೋಟರ್ಸ್ ನಾಪತ್ತೆ. ಬಿಹಾರ ವಿಧಾನಸಭೆ ಚುನಾವಣೆ ಬಳಿಕವೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಭಾರಿ ಸದ್ದು ಮಾಡ್ತಾ ಇದೆ. ಬುಲ್ಡೋಜರ್ ಬಾಬಾ ಯೋಗಿ ನಾಡಲ್ಲೂ ಕೂಡ ಎಸ್ಐಆರ್ ಜಾರಿ ಆಗ್ತಾ ಇದ್ದಂತೆ ಮಹತ್ವದ ಬೆಳವಣಿಗೆಗಳು ಆಗ್ತಿವೆ. ಮತದಾರರ ಪಟ್ಟಿಗಳ ಪರಿಷ್ಕರಣೆಯನ್ನ ಆದ್ಯತೆಯಾಗಿ ಪರಿಗಣಿಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಆಗಿ ಸೂಚನೆಯನ್ನು ಹೊರಡಿಸಿದ್ದಾರೆ. ಯುಪಿ ಸರ್ಕಾರ ನಕಲಿ ಮತದಾರರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ. ಬರೋಬ್ಬರಿ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಯಾವಾಗ ಎಸ್ಐಆರ್ ಜಾರಿ ಆಯ್ತೋ ಆಗ ನೋಡಿ ಫೇಕ್ ವೋಟರ್ಸ್ ಕಾಲ್ಕೆತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಐಆರ್ ಜಾರಿ ಬಳಿಕ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಇದೀಗ ನಾಪತ್ತೆಯಾಗಿದ್ದು, ಇವರ ದಾಖಲೆಗಳು ಕೂಡ ಪತ್ತೆಯಾಗುತ್ತಿಲ್ಲ. ಈ ನಡುವೆ ನುಸುಳುಕೋರರು ಮತದಾನದ ಹಕ್ಕು ಪಡೆದಿದ್ದು ಹೇಗೆ? ಇವರನ್ನ ಪತ್ತೆ ಹಚ್ಚುವಂತೆ ಇಲ್ಲಿಗೆ ಹೊರಗೆ ಹೋದವರು ಹಾಗೂ ಒಳಗೆ ಬಂದವರನ್ನ ಟ್ರ್ಯಾಕ್ ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಕೋಲಾಹಲ. ವಿಪಕ್ಷಗಳನ್ನು ಕುಟುಕಿದ ಗೃಹ ಸಚಿವ ಅಮಿತ್ ಶಾ. ಎಸ್ಐಆರ್ ಚುನಾವಣಾ ಆಯೋಗದ ಜವಾಬ್ದಾರಿ, ನಾವು ಜನರಿಗೆ ತಪ್ಪು ಸಂದೇಶ ನೀಡಬಾರದು ಅಂತ ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. और मैं मानता हूं उनको सुनना भी चाहिए. मान्यवर, इस एसआईआर पर गहन पुनर्निरीक्षण पर एक तरफा 4 महीने से झूठ फैलाया और देश की जनता को गुमराह करने का प्रयास किया. और मेरा आग्रह है सदन के पक्ष और विपक्ष के सभी सदस्यों, मैंने एसआईआर की प्रक्रिया का, इससे जुड़े हुए संवैधानिक अनुबंधों का और भूतकाल में जो एसआईआर हुए. ಸದ್ಯ ನಕಲಿ ಮತದಾರರು ಯಾರು? ಅವರೆಲ್ಲ ನುಸುಳುಕೋರರ? ಈ ಬಗ್ಗೆ ಯೋಗಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಫೇಕ್ ವೋಟರ್ಸ್ ಬಣ್ಣ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎಸ್ಐಆರ್ ಭಾರಿ ಸದ್ದು ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿ ಮೈತ್ರಿಕೂಟ ರೋಷಾಗ್ನಿಯನ್ನ ಹೊರಹಾಕಿದ್ದು. ಇದೀಗ ಯೋಗಿ ಆದಿತ್ಯನಾಥ್ ನಾಡಿನಲ್ಲೂ ಕೂಡ ಎಸ್ಐಆರ್ ಜಾರಿಯಾದ ಬಳಿಕ ಆಗಿದ್ದಾದರೂ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಉತ್ತರ ಪ್ರದೇಶದಲ್ಲೂ ನಕಲಿ ಮತದಾರರ ಹಾವಳಿ. ಎಸ್ಐಆರ್ ಜಾರಿ ಬಳಿಕ ಫೇಕ್ ವೋಟರ್ಸ್ ನಾಪತ್ತೆ. ಬಿಹಾರ ವಿಧಾನಸಭೆ ಚುನಾವಣೆ ಬಳಿಕವೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಭಾರಿ ಸದ್ದು ಮಾಡ್ತಾ ಇದೆ. ಬುಲ್ಡೋಜರ್ ಬಾಬಾ ಯೋಗಿ ನಾಡಲ್ಲೂ ಕೂಡ ಎಸ್ಐಆರ್ ಜಾರಿ ಆಗ್ತಾ ಇದ್ದಂತೆ ಮಹತ್ವದ ಬೆಳವಣಿಗೆಗಳು ಆಗ್ತಿವೆ. ಮತದಾರರ ಪಟ್ಟಿಗಳ ಪರಿಷ್ಕರಣೆಯನ್ನ ಆದ್ಯತೆಯಾಗಿ ಪರಿಗಣಿಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಆಗಿ ಸೂಚನೆಯನ್ನು ಹೊರಡಿಸಿದ್ದಾರೆ. ಯುಪಿ ಸರ್ಕಾರ ನಕಲಿ ಮತದಾರರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ. ಬರೋಬ್ಬರಿ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಯಾವಾಗ ಎಸ್ಐಆರ್ ಜಾರಿ ಆಯ್ತೋ ಆಗ ನೋಡಿ ಫೇಕ್ ವೋಟರ್ಸ್ ಕಾಲ್ಕೆತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಐಆರ್ ಜಾರಿ ಬಳಿಕ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಇದೀಗ ನಾಪತ್ತೆಯಾಗಿದ್ದು, ಇವರ ದಾಖಲೆಗಳು ಕೂಡ ಪತ್ತೆಯಾಗುತ್ತಿಲ್ಲ. ಈ ನಡುವೆ ನುಸುಳುಕೋರರು ಮತದಾನದ ಹಕ್ಕು ಪಡೆದಿದ್ದು ಹೇಗೆ? ಇವರನ್ನ ಪತ್ತೆ ಹಚ್ಚುವಂತೆ ಇಲ್ಲಿಗೆ ಹೊರಗೆ ಹೋದವರು ಹಾಗೂ ಒಳಗೆ ಬಂದವರನ್ನ ಟ್ರ್ಯಾಕ್ ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಕೋಲಾಹಲ. ವಿಪಕ್ಷಗಳನ್ನು ಕುಟುಕಿದ ಗೃಹ ಸಚಿವ ಅಮಿತ್ ಶಾ. ಎಸ್ಐಆರ್ ಚುನಾವಣಾ ಆಯೋಗದ ಜವಾಬ್ದಾರಿ, ನಾವು ಜನರಿಗೆ ತಪ್ಪು ಸಂದೇಶ ನೀಡಬಾರದು ಅಂತ ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. और मैं मानता हूं उनको सुनना भी चाहिए. मान्यवर, इस एसआईआर पर गहन पुनर्निरीक्षण पर एक तरफा 4 महीने से झूठ फैलाया और देश की जनता को गुमराह करने का प्रयास किया. और मेरा आग्रह है सदन के पक्ष और विपक्ष के सभी सदस्यों, मैंने एसआईआर की प्रक्रिया का, इससे जुड़े हुए संवैधानिक अनुबंधों का और भूतकाल में जो एसआईआर हुए. ಸದ್ಯ ನಕಲಿ ಮತದಾರರು ಯಾರು? ಅವರೆಲ್ಲ ನುಸುಳುಕೋರರ? ಈ ಬಗ್ಗೆ ಯೋಗಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಫೇಕ್ ವೋಟರ್ಸ್ ಬಣ್ಣ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎಸ್ಐಆರ್ ಭಾರಿ ಸದ್ದು ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿ ಮೈತ್ರಿಕೂಟ ರೋಷಾಗ್ನಿಯನ್ನ ಹೊರಹಾಕಿದ್ದು. ಇದೀಗ ಯೋಗಿ ಆದಿತ್ಯನಾಥ್ ನಾಡಿನಲ್ಲೂ ಕೂಡ ಎಸ್ಐಆರ್ ಜಾರಿಯಾದ ಬಳಿಕ ಆಗಿದ್ದಾದರೂ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಉತ್ತರ ಪ್ರದೇಶದಲ್ಲೂ ನಕಲಿ ಮತದಾರರ ಹಾವಳಿ.
ಎಸ್ಐಆರ್ ಜಾರಿ ಬಳಿಕ ಫೇಕ್ ವೋಟರ್ಸ್ ನಾಪತ್ತೆ. ಬಿಹಾರ ವಿಧಾನಸಭೆ ಚುನಾವಣೆ ಬಳಿಕವೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಭಾರೀ ಸದ್ದು ಮಾಡ್ತಾ ಇದೆ. ಬುಲ್ಡೋಸರ್ ಬಾಬಾ ಯೋಗಿ ನಾಡಲು ಕೂಡ ಎಸ್ಐಆರ್ ಜಾರಿ ಆಗ್ತಾ ಇದ್ದಂತೆ ಮಹತ್ವದ ಬೆಳವಣಿಗೆಗಳು ಆಗ್ತಿವೆ. ಮತದಾರರ ಪಟ್ಟಿಗಳ ಪರಿಷ್ಕರಣೆಯನ್ನ ಆದ್ಯತೆಯಾಗಿ ಪರಿಗಣಿಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಆಗಿ ಸೂಚನೆಯನ್ನು ಹೊರಡಿಸಿದ್ದಾರೆ. ಯುಪಿ ಸರ್ಕಾರ ನಕಲಿ ಮತದಾರರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ. ಬರೋಬ್ಬರಿ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಯಾವಾಗ ಎಸ್ಐಆರ್ ಜಾರಿ ಆಯ್ತೋ ಆಗ ನೋಡಿ ಫೇಕ್ ವೋಟರ್ಸ್ ಕಾಲ್ಕೆತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಐಆರ್ ಜಾರಿ ಬಳಿಕ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಇದೀಗ ನಾಪತ್ತೆಯಾಗಿದ್ದು, ಇವರ ದಾಖಲೆಗಳು ಕೂಡ ಪತ್ತೆಯಾಗುತ್ತಿಲ್ಲ. ಈ ನಡುವೆ ನುಸುಳುಕೋರರು ಮತದಾನದ ಹಕ್ಕು ಪಡೆದಿದ್ದು ಹೇಗೆ? ಇವರನ್ನ ಪತ್ತೆ ಹಚ್ಚುವಂತೆ ಇಲ್ಲಿಗೆ ಹೊರಗೆ ಹೋದವರು ಹಾಗೂ ಒಳಗೆ ಬಂದವರನ್ನ ಟ್ರ್ಯಾಕ್ ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಕೋಲಾಹಲ, ವಿಪಕ್ಷಗಳನ್ನು ಕುಟುಕಿದ ಗೃಹ ಸಚಿವ ಅಮಿತ್ ಶಾ. ಎಸ್ಐಆರ್ ಚುನಾವಣಾ ಆಯೋಗದ ಜವಾಬ್ದಾರಿ, ನಾವು ಜನರಿಗೆ ತಪ್ಪು ಸಂದೇಶ ನೀಡಬಾರದು ಅಂತ ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. और मैं मानता हूं उनको सुनना भी चाहिए. मान्यवर, इस एसआईआर पर गहन पुनर्निरीक्षण पर एक तरफा 4 महीने से झूठ फैलाया और देश की जनता को गुमराह करने का प्रयास किया. और मेरा आग्रह है सदन के पक्ष और विपक्ष के सभी सदस्यों, मैंने एसआईआर की प्रक्रिया का, इससे जुड़े हुए संवैधानिक अनुबंधों का और भूतकाल में जो एसआईआर हुए. ಸದ್ಯ ನಕಲಿ ಮತದಾರರು ಯಾರು? ಅವರೆಲ್ಲ ನುಸುಳುಕೋರರ? ಈ ಬಗ್ಗೆ ಯೋಗಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಫೇಕ್ ವೋಟರ್ಸ್ ಬಣ್ಣ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎಸ್ಐಆರ್ ಭಾರೀ ಸದ್ದು ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿ ಮೈತ್ರಿಕೂಟ ರೋಷಾಗ್ನಿಯನ್ನ ಹೊರಹಾಕಿದ್ದು. ಇದೀಗ ಯೋಗಿ ಆದಿತ್ಯನಾಥ್ ನಾಡಿನಲ್ಲೂ ಕೂಡ ಎಸ್ಐಆರ್ ಜಾರಿಯಾದ ಬಳಿಕ ಆಗಿದ್ದಾದ್ರೂ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಉತ್ತರ ಪ್ರದೇಶದಲ್ಲೂ ನಕಲಿ ಮತದಾರರ ಹಾವಳಿ. ಎಸ್ಐಆರ್ ಜಾರಿ ಬಳಿಕ ಫೇಕ್ ವೋಟರ್ಸ್ ನಾಪತ್ತೆ. ಬಿಹಾರ ವಿಧಾನಸಭೆ ಚುನಾವಣೆ ಬಳಿಕವೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಭಾರೀ ಸದ್ದು ಮಾಡ್ತಾ ಇದೆ. ಬುಲ್ಡೋಸರ್ ಬಾಬಾ ಯೋಗಿ ನಾಡಲು ಕೂಡ ಎಸ್ಐಆರ್ ಜಾರಿ ಆಗ್ತಾ ಇದ್ದಂತೆ ಮಹತ್ವದ ಬೆಳವಣಿಗೆಗಳು ಆಗ್ತಿವೆ. ಮತದಾರರ ಪಟ್ಟಿಗಳ ಪರಿಷ್ಕರಣೆಯನ್ನ ಆದ್ಯತೆಯಾಗಿ ಪರಿಗಣಿಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಆಗಿ ಸೂಚನೆಯನ್ನು ಹೊರಡಿಸಿದ್ದಾರೆ. ಯುಪಿ ಸರ್ಕಾರ ನಕಲಿ ಮತದಾರರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ. ಬರೋಬ್ಬರಿ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಯಾವಾಗ ಎಸ್ಐಆರ್ ಜಾರಿ ಆಯ್ತೋ ಆಗ ನೋಡಿ ಫೇಕ್ ವೋಟರ್ಸ್ ಕಾಲ್ಕೆತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಐಆರ್ ಜಾರಿ ಬಳಿಕ 5 ಕೋಟಿ ನಕಲಿ ವೋಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಇದೀಗ ನಾಪತ್ತೆಯಾಗಿದ್ದು, ಇವರ ದಾಖಲೆಗಳು ಕೂಡ ಪತ್ತೆಯಾಗುತ್ತಿಲ್ಲ. ಈ ನಡುವೆ ನುಸುಳುಕೋರರು ಮತದಾನದ ಹಕ್ಕು ಪಡೆದಿದ್ದು ಹೇಗೆ? ಇವರನ್ನ ಪತ್ತೆ ಹಚ್ಚುವಂತೆ ಇಲ್ಲಿಗೆ ಹೊರಗೆ ಹೋದವರು ಹಾಗೂ ಒಳಗೆ ಬಂದವರನ್ನ ಟ್ರ್ಯಾಕ್ ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ. ಲೋಕಸಭೆಯಲ್ಲಿ ಎಸ್ಐಆರ್ ಕೋಲಾಹಲ, ವಿಪಕ್ಷಗಳನ್ನು ಕುಟುಕಿದ ಗೃಹ ಸಚಿವ ಅಮಿತ್ ಶಾ. ಎಸ್ಐಆರ್ ಚುನಾವಣಾ ಆಯೋಗದ ಜವಾಬ್ದಾರಿ, ನಾವು ಜನರಿಗೆ ತಪ್ಪು ಸಂದೇಶ ನೀಡಬಾರದು ಅಂತ ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. और मैं मानता हूं उनको सुनना भी चाहिए. मान्यवर, इस एसआईआर पर गहन पुनर्निरीक्षण पर एक तरफा 4 महीने से झूठ फैलाया और देश की जनता को गुमराह करने का प्रयास किया. और मेरा आग्रह है सदन के पक्ष और विपक्ष के सभी सदस्यों, मैंने एसआईआर की प्रक्रिया का, इससे जुड़े हुए संवैधानिक अनुबंधों का और भूतकाल में जो एसआईआर हुए. ಸದ್ಯ ನಕಲಿ ಮತದಾರರು ಯಾರು? ಅವರೆಲ್ಲ ನುಸುಳುಕೋರರ? ಈ ಬಗ್ಗೆ ಯೋಗಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಫೇಕ್ ವೋಟರ್ಸ್ ಬಣ್ಣ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.